ಏನ್ ಸ್ವಾಮಿ ಏನ್ ಸಮಾಚಾರ ಎಲ್ಲ ಸೌಖ್ಯನಾ ಅಂತ ಲೋಕಾಭಿರಾಮವಾಗಿ ಮಾತು ಶುರು ಮಾಡಿದ್ರು ನಮ್ಮ ಮಾತು ರಾಜಕಾರಣದ ತಾನೇ ತಿರುಗುತ್ತೆ. ರೇಜಿಗೆ ಅಸಹ್ಯ ಕೋಪದಿಂದಲೇ ಮಾತುಗಳು ಹೊರಬೀಳತ್ವೆ. ಇದು ನಮ್ಮ ಪರಿಸ್ಥಿತಿ. ವೋಟು ಹಾಕಿದ ಮಂದಿಗೆ ಮಾತಿನ ಏಟು ಹಾಕುವಂತಾಗಿದೆ. ಭ್ರಷ್ಟ ರಾಜಕಾರಣಿ, ಅವರ ಭಂಡತನ, ಅಧಿಕಾರದ ದುರುಪಯೋಗ ಇದನ್ನೆಲ್ಲ ನೋಡಿ ಪಬ್ಲಿಕ್ ಏನನ್ನತ್ತೆ ನೋಡೋಣ ಬನ್ನಿ. ಬಹುಶಃ ಕರ್ನಾಟಕ ಇಂಥ ದಿನಗಳನ್ನ ನೋಡಬಹುದು ಅಂತ ಯಾವ ಮತದಾರನೂ ಅಂದ್ಕೊಂಡಿರಲಿಲ್ಲ. 20 ಮಂತ್ರಿಗಳನ್ನ ಕಂಡ ಈ ರಾಜ್ಯ ಇಂಥ ದಿನಗಳನ್ನ ನೋಡುವ ಕಾಲ ಬರುತ್ತೆ ಅಂತ ಯಾವ ಮತದಾರನೂ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಕ್ಕಿಲ್ಲ. ಅಭಿವೃದ್ಧಿ ಮಂತ್ರದೊಂದಿಗೆ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪನವರ ಸರ್ಕಾರ ಬರೀ ತಮ್ಮ ಸಂಪತ್ತಿನ ವೃದ್ಧಿ ಮಾಡಿಕೊಳ್ತಾ ಹೋಯಿತು. ಇಂಥ ಹಗಲು ದರೋಡೆಯನ್ನ ಹಿಂದೆಂದೂ ಕಂಡಿರದಂತಹ ಮತದಾರ ಪ್ರಭು ಈಗ ಎದೆ ಹೊಡ್ಕೊಳ್ತಿದ್ದಾನೆ. ಗಣಿ ಹೆಸರಲ್ಲಿ ರಾಜ್ಯದ ಬೊಕ್ಕಸ ನುಂಗಿದವರು, ಸಂಬಂಧಿಗಳಿಗೆ ಕೇಕ್ನಂತೆ ನೆಲವನ್ನ ಬೇಕಾಬಿಟ್ಟಿ ಕತ್ತರಿಸಿಕೊಟ್ಟವರು, ಇನ್ಯಾರಿಗೋ ಏನನ್ನೋ ಕೊಟ್ಟು ದುಡ್ಡು ಬಾಚಿದವರು ಸರ್ಕಾರದ ತುಂಬಾ ಇಂಥವರೇ. ಬೆಳ್ಳನೆ ಬಟ್ಟೆಗಳನ್ನ ತೊಟ್ಟು ಕೊಳಕು ಕೆಲಸ ಮಾಡಿ ಬೆತ್ತಲೂ ಆದರು. ನೆಲ ಬಗೆದ ರೆಡ್ಡಿ ಸೋದರರು, ನೆಲ ಮಾರಿಕೊಂಡ ಶೆಟ್ಟಿ, ಯಡಿಯೂರಪ್ಪ ಇಂಥ ರಾಜಕಾರಣಿಗಳ ಬಗ್ಗೆ ಒಂದು ಒಳ್ಳೆ ಮಾತಾದ್ರೂ ಹೇಗೆ ಬರೋಕ್ ಸಾಧ್ಯ ಹೇಳಿ? ಮನೆ ಯಜಮಾನನಂತೆ ಕಂಡು ಈಗ ಕಂಬಿ ಹಿಂದಿರುವ ಯಡಿಯೂರಪ್ಪನವರು ಎಂಥ ನಾಟಕ ಮಾಡಿಬಿಟ್ರು ನೋಡಿ. ತಲೆ ಮರೆಸ್ಕೊಂಡ್ರು, ಆಮೇಲೆ ಅರೆಸ್ಟೂ ಆದ್ರು, ಆಸ್ಪತ್ರೆನೂ ಸೇರಿದ್ರು, ಅಲ್ಲಿಂದ ಇನ್ನೊಂದು ಆಸ್ಪತ್ರೆಗೆ ಬೆಡ್ಶೀಟ್ ಹೋದ್ರು. ಕಣ್ಣಾರೆ ನೋಡಿದ ಜನರು ಏನ್ರಿ ಇದೆಲ್ಲ, ಛೀ ಥೂ ಅಂತ ಹಿಡಿ ಶಾಪ ಹಾಕಿ ಬೈದ್ರು. ಅಧಿಕಾರದಲ್ಲಿದ್ದ ಕಾರಣಕ್ಕೆ ಮಾಜಿ ಮಂತ್ರಿಗಳಿಗೆ ಒಂದು ನ್ಯಾಯ, ಅವರನ್ನ ಆರಿಸಿ ಕಳುಹಿಸಿದ ಜನಸಾಮಾನ್ಯನಿಗೆ ಒಂದು ನ್ಯಾಯವಲ್ಲ ಸ್ವಾಮಿ. ಅರೆ, ಮೊನ್ನೆ ಗೆಲುವಿನ ಸಂಕೇತ ತೋರಿಸ್ಕೊಂಡು ಓಡಾಡಿದ ಮನುಷ್ಯ ಮುಖ ತೋರಿಸ್ಲಾರದಂಗೆ ಓಡಾಡ್ತಿದ್ದಾನಲ್ಲ ಅಂತ ಜನ ರೇಜ್ಗೆ ಪಟ್ಕೊಂಡಿದ್ದಾರೆ. ರಾಜಕಾರಣ ಅನ್ನೋದು ಕೇಡಿಗಳ ಕೊನೆ ಆಶ್ರಯ ತಾಣ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಲ್ಲ ಅನ್ನೋ ಅಸಹನೆ ಈಗ ಎಲ್ಲರಲ್ಲೂ ಇದೆ. ಮತ ಹಾಕಬಾರದು, ಭ್ರಷ್ಟರೇನಾದರೂ ಸಿಕ್ಕಿದ್ರೆ ಒದಿಬೇಕು ಅನ್ನೋವರೆಗೆ ಜನ ರೋಸ್ ಹೋಗಿದ್ದಾರೆ, ಗೇಲಿ ಆಡ್ತಾ ಇದ್ದಾರೆ. ಇದೆಲ್ಲ ನಾವು ಹೇಳ್ತಾ ಇಲ್ಲ. ಸದ್ಯದ ಬೆಳವಣಿಗೆಗಳ ಬಗ್ಗೆ ಮತದಾರ ಪ್ರಭುವನ್ನೇ ಮಾತನಾಡಿಸಿದಾಗ ಬಂದಂತಹ ಪ್ರತಿಕ್ರಿಯೆಗಳು ಹೇಗಿದ್ವು ನೀವೇ ನೋಡಿ. ಅಪ್ಪ ಮಗ ಇಬ್ರು ಜೈಲ್ಗೆ ಹೋದ್ರು, ಇವತ್ತು ಯಡಿಯೂರಪ್ಪ ಹೋದ್ರು, ನಾಳೆ ಯಾರ್ಯಾರೋ ಹೋಗ್ತಾ ಇದ್ರೆ ಏನು ರಾಜಕಾರಣಿ ಎಲ್ಲ ಜೈಲ್ಗೆ. ಸರ್ಕಾರ ಅನ್ನೋದಕ್ಕೆ ಹೆಸರು ಉಳಿಸ್ಕೊಳಲ್ವ ಅವ್ರಿಗೆ ಗೊತ್ತಾಗಬೇಕಿದು. ಯಾವುದೇ ಕಾರಣಕ್ಕೂ ಜನತೆಗೆ ದ್ರೋಹ ಮಾಡ್ತಾ ಇದ್ದಾರೆ. ಇದು ಆ ವಿಷಯಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರೊಬ್ಬರೇ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ, ಬಡವ್ರಿಗೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿ ಬಗ್ಗೆನೂ ಕೂಡ ಯಾರಿಗೂ ಗಮನ ಇಲ್ಲ. ಬರೀ ಅವ್ರ ಚೇರನ್ನ ಇವ್ರು ಎಳೆಯೋದು, ಇವ್ರ ಚೇರನ್ನ ಅವ್ರು ಎಳೆಯೋದು, ಕೊನೆಗೆ ಸೇರ್ಕೊಳ್ಳೋದು. ಇದು ಒಂದೇ. ಅದ್ರ ಬಗ್ಗೆ ಅದು ಬಿಟ್ಟು ಇವರಿಗೆ ಈ ರಾಜ್ಯದ ಬಗ್ಗೆ ಆಗಲಿ ದೇಶದ ಬಗ್ಗೆ ಯಾರಿಗೂ ಗಮನನೇ ಇಲ್ಲ. ರಾಜಕೀಯದಲ್ಲಿ ಎಲ್ಲ ಕದಿಯವ್ರಿಗೆ ಒಳ್ಳೆಯವ್ರು ಯಾರು ಇರ್ತಾರೆ, ಯಾವ ಒಬ್ರಿಗೊಬ್ರು ಅವರೇ ಹೊಟ್ಟೆವ್ರಿ ಪಟ್ಕೊಂಡು ಒಬ್ಬರ ಮೇಲೆ ಒಬ್ರು ಇಲ್ದದ್ದು ಆರೋಪಗಳು ಹಾಕಿ ನಡೆಸ್ತಾ ಇರ್ತಾರೆ. ರಾಜಕಾರಣಿಯವರೆಲ್ಲ ಬರೀ ಭ್ರಷ್ಟರಾಗೋಗ್ಬಿಟ್ಟಿದ್ದಾರೆ. ಏನಂದರೆ ಎಲ್ಲರೂ ಪ್ರತಿಯೊಬ್ಬರೂ ಇವಾಗ ರಾಜಕಾರಣಿ ಏನಿದ್ದಾರೆ ಅವ್ರು ಪ್ರತಿಯೊಬ್ಬರೂ ಅವ್ರ ಬಂಡವಾಳ ಬಯಲಾಯ್ತಾ ಇದೆ. ಓಟ್ ಹಾಕ್ಬೇಕು ನಾವು, ಅದು ಬಿಟ್ಬಿಟ್ಟು ಸುಮ್ಮನೆ ಭ್ರಷ್ಟರಿಗೆಲ್ಲ ಓಟ್ ಹಾಕ್ಬಿಟ್ಟು ನಮ್ಮನ್ನು ನಾವೇ ಸಾಯಿಸ್ಕೊಬಾರ್ದು ಯಾವತ್ತೇ ಆಗಲಿ. ಇವಾಗೇನೋ ಸುಮ್ಮನೆ ಹೋಗಿ ರಾಜಕಾರಣದಲ್ಲಿ ಜೈಲಿಗೆ ಹೋಗಿದ ತಕ್ಷಣ ಅದು ನಂಗೆ ಹುಷಾರಿಲ್ಲ, ಮೈ ಕೈ ನೋವು ಅಂತೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಡ್ತಾರೆ. ಅದೆಲ್ಲ ಸುಳ್ಳು. ಯಾರೇ ಆಗಲಿ ಕೈದಿನೇ, ಅವನು ಎಂದ VIP ಆಗಿರಲಿ, ಒಬ್ಬ ಕೂಲಿ ಆಳಾಗಿರಲಿ, ಎಲ್ಲರಿಗೂ ಒಂದೇ ಥರ ನ್ಯಾಯ ದೊರಕಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನಗಳಲ್ಲಿ ರಾಜಕೀಯ ಅನ್ನೋದು ಬರೀ ಹಣಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಆ್ಯಕ್ಚುಲಿ ರಾಜಕೀಯ ಅಂತಂದರೆ ರಾಷ್ಟ್ರದ ಜನತೆಗೆ ಕೀರ್ತಿ ಯಶಸ್ಸನ್ನು ತರುವಂಥ ಒಂದು ಅಂಗ ಆಗಬೇಕು. ಆದರೆ ಎಲ್ಲ ರಾಜಕಾರಣಿಗಳು ತಮ್ಮ ಸಂಬಂಧಿಕರಿಗೆ ಡಿನೋಟಿಫಿಕೇಷನ್ ಮಾಡ್ತಾಯಿದ್ದಾರೆ, ಈ ರೀತಿ ಮುಂತಾದ ಹಗರಣಗಳನ್ನ ಮಾಡ್ತಾಯಿದ್ದಾರೆ. ಆದರೆ ಒಂದು ದೊಡ್ಡದೇನಂತಂದರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಆದ್ದರಿಂದ ನಾವು ಕಾನೂನನ್ನು ನಂಬಿಕೊಂಡು ಸಾರ್ವಜನಿಕರು ಬದುಕ್ತಾ ಇದ್ವಿ, ಮುಂದೆನೂ ಹೀಗೆ ಬದುಕ್ತೀವಿ. ಬರೀ
ಬರೀ ಅವ್ರವ್ರು ಮಾಡ್ಕೊಂಡು ಸರ್ ಅಡ್ಮಿಂಟ್ ಆಯ್ತಾರೆ, ಅವ್ರು ಅಡ್ಮಿಂಟ್ ಆಗ್ಯಾರ, ಇವ್ರು ಬಂದವರೆ, ಬರೀ ಇದೆ. ಏನೋ ಒಂದು ಹೆಲ್ಪ್ ಮಾಡೋದಲ್ಲ ಸರ್, ಜನ ಕಂಡುಬಿಟ್ಟು ನೆಕ್ಸ್ಟ್ ಇದಾಗುತ್ತೆ. ದೇವ್ರು ಕೊಟ್ಟಾರ ಅವ್ರ ಭಾಗ್ಯನ, ಆ ಭಾಗ್ಯ ಕೊಟ್ಟಾಗ ಸ್ವಲ್ಪ ಜನಗಳನ್ನ ನೋಡಿ ಸಹಕರಿಸ್ಬೇಕು. ಬರೀ ಅವ್ರವರು 24 ಗಂಟೆ ಅವರೇ ಎತ್ಕೊಂಡು ಆಡ್ತಾರೆ ಜನಗಳು. ಅದಕ್ಕೊಂದು ಬೆಲೆ ಬೇಡ ಸರ್, ಬೆಲೆ ಕೊಡಬೇಕು. ಈಗ ಅವ್ರು ಮಾಡಿದ್ದಕ್ಕೆ ಕರೆಕ್ಟಾಗಿ ಆಗ್ತಾ ಇದೆ ಹೊರ್ತು ಅದು ಆಗು ಅಂದರೆ ಮುಂದಿನ ರಾಜಕಾರಣಿಗಳಿಗೆ ಇದೊಂದು ಪಾಠ ಆಗುತ್ತೆ. ಈ ಥರ ಮಾಡೋದ್ರಿಂದ ಯಾರು ಮುಂದೆ ಈ ಥರ ಇದು ಭ್ರಷ್ಟಾಚಾರ ಮಾಡೋದಿಲ್ಲ. ಸೊ ಎಲ್ಲ ಕರೆಕ್ಟಾಗಿ ಇದು ಮಾಡೋದು ಕರೆಕ್ಟಾಗಿ ಮಾಡಿದ್ದಾರೆ. ನ್ಯಾಯವಾಗಿ ಮಾಡ್ಬೇಕು. ಅವರು ಜನರ ಆಳಕ್ಕೆ ಬಂದಿರೋದು ಕರೆಕ್ಟಾಗಿರಬೇಕು, ನ್ಯಾಯವಾಗಿರಬೇಕು, ಜನರು ಅದರಿಂದ ಕಲಿಬೇಕು. ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಜನರ ನ್ಯಾಯಾಲಯ ಸರಿಯಾಗಿ ಶಿಕ್ಷೆ ಕೊಟ್ಟಿದೆ ಅವರಿಗೆ. ಏನು ಕಷ್ಟ ಆಯ್ತಪ್ಪ, ಇಷ್ಟೇ ಕಷ್ಟ. ನಮ್ಮದು ಹೂವು ಮಾರಬೇಕು, ಜೀವನ ಮಾಡಬೇಕಷ್ಟೇ. ಇದು ಜನರ ಅಸಹನೆಯ ಸ್ಯಾಂಪಲ್ ಅಷ್ಟೇ. ಒಬ್ಬ ವ್ಯಕ್ತಿಗೆ ಅಧಿಕಾರವನ್ನ ಕೊಡುವ ಮತದಾರ ಎಷ್ಟು ನೊಂದು ಮಾತನಾಡಿದ್ದಾನೆ ನೋಡಿ. ಇಂತಹ ಇನ್ನೊಂದಿಷ್ಟು ಅಭಿಪ್ರಾಯಗಳನ್ನ ನೋಡೋಣ ಈ ಬ್ರೇಕ್ನ ಬಳಿಕ.